ನೀವು ನಿಮ್ಮ ವೀಕ್ಷಕರಿಗೆ ಹಾ. ನೀವು ಸುಲಭದ್ದೇ ತೋರಿಸೋದು. ಸುಲಭದ್ದೇ ತೋರ್ಸೋದು. ಪಾಕ ರೆಡಿಯಾಗಿದೆ. ಬೆಲ್ಲ ಕರಗಿದ್ರೆ ಸಾಕು, ರವೆ ಹಾಕ್ಬೇಕು. ಹಾಕ್ಬಿಡೋದಾ? ಸೂಪರ್. ರವೆ ಹಾಕಿ ಕರೆಕ್ಟಾಗಿ ಕಾಣ್ತಾ ಇದೆ. ತಿನ್ನೋದಕ್ಕೆ ಬಹಳ ರುಚಿ. ಅಮ್ಮ ಬಂತು ಇವಾಗ ಉಂಡಿ ಕಟ್ಟೋದಾ? ಉಂಡೆ ಕಟ್ಟೋದು ಇವಾಗ. ಸ್ವಲ್ಪ ಸ್ವಲ್ಪ ತಗೊಂಡು ಸ್ವಲ್ಪ ಬಿಸಿ ಇರುತ್ತೆ. ಇದು ಮಹಾರಾಷ್ಟ್ರೀಯನ್ ಮರಾಠಿ ಶೈಲಿ, ತಂಜಾವೂರು ಶೈಲಿ ಅಂತ ಹೇಳಿದ್ರು. ಮಾಡಿ ತೋರಿಸಿದ್ದಾರೆ. ಗೋಧಿದು, ಬೆಲ್ಲದ್ದು ಟೇಸ್ಟ್ ಮಾಡೋಣ. ನಮಸ್ಕಾರ ವಿಶ್ವ ಬಂಧುಗಳೇ. ಶ್ರೀರಾಮ್ಪುರ ಅಂಡರ್ ಪಾಸ್ ಆಲೆಬಾಯಿ ಅಮ್ಮನವರ ಅಡುಗೆ ಮನೆ, ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಎದುರುಗಡೆ. ಅಚ್ಚು ಕನ್ನಡ ಯಾವ ರೀತಿ ಇದೆಯೋ ಅವ್ರದ್ದು, ಅದೇ ರೀತಿ ಮರಾಠಿನೂ ಮಾತಾಡ್ತಾರೆ. ನಿಮ್ಗೆ ಗೊತ್ತಿತ್ತಾ? ಮರಾಠಿ ಕೂಡ ಅದ್ಭುತವಾಗಿ ಮಾತಾಡ್ತಾರೆ ಅವರು. ತಂಜಾವೂರು ಮರಾಠಿ ಸ್ಟೈಲ್ ಕೆಲವು ಡಿಶ್ಗಳು ಅವರಿಗೆ ಕರಗತ. ಇವತ್ತು ಸಬ್ಸ್ಕ್ರೈಬರ್ ಬಂದಿದ್ರು, ಮರಾಠಿ ಸಬ್ಸ್ಕ್ರೈಬರು. ಅವರೊಟ್ಟಿಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಇವತ್ತು. ಅದಕ್ಕಾಗಿ ಮಹಾರಾಷ್ಟ್ರೀಯನ್ ಶೈಲಿಯಲ್ಲಿ ಗುಳ್ಳು ಪಾವಟೆ ಅಂತಾರೆ. ಗುಳ್ಳು ಪಾವಟೆ ಮಹಾರಾಷ್ಟ್ರೀಯನ್ ಅವರು ಕಲ್ತಿರೋ ಹಳೆಯ ಕಾಲದ ಗುಳ್ಳು ಪಾವಟೆ ಲಾಡು ನೋಡ್ಬಿಡೋಣ. ನಮಸ್ಕಾರ. ನೀವು ಮಹಾರಾಷ್ಟ್ರೀಯನ್ ಶೈಲಿ ಮರಾಠಿ ಚೆನ್ನಾಗಿ ಗೊತ್ತು ಅಂತ ಹೇಳಿದೀನಿ. ಹೌದು, ಮರಾಠಿ ಚೆನ್ನಾಗಿ ಗೊತ್ತು ನಮ್ಗೆ. ಆ ಶೈಲಿಯ ಒಂದು ಸ್ವೀಟ್ ಇದು. ಇದು ಗುಳ್ ಪಾವಟೆ ಅಂತ ಗೋಧಿ ಹಿಟ್ಟು ಚಿರೋಟಿ ರವೆಯಲ್ಲಿ ಮಾಡೋದು. ಬಹಳ ಒಳ್ಳೆ ಸಿಹಿ ತಿಂಡಿ. ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕ್ಬೋದು, ಮತ್ತೆ ಸಾಯಂಕಾಲ 4 ಗಂಟೆಗೆ ಬಂದ್ಮೇಲೂ ಕೊಡ್ಬೋದು ಅಂತ ಒಳ್ಳೆ ತಿಂಡಿ. ಇವಾಗೆಲ್ಲ ಸಾಮಾನೆಲ್ಲ ಹೇಳ್ತೀವಿ. ಇದು 1 ಕಪ್ಪು ಗೋಧಿ ಹಿಟ್ಟು. ಈ ಅಳತೆ ಗೋಧಿ ಹಿಟ್ಟು. ಇದು ಈಗ ಅಳತೆದು ಚಿರೋಟಿ ರವೆ. ಇದಕ್ಕೆ 1 ಬಟ್ಲು ಒಣ ಕೊಬ್ಬರಿ, ಸ್ವಲ್ಪ ಮೇಲ್ಗಡೆ ಗೋಡಂಬಿ ರುಚಿಗೆ, ಆಮೇಲೆ 1 ಬಟ್ಲು ಬೆಲ್ಲ. ಇದಿಷ್ಟು ಹಾಕಿ 1 ಲೋಟ ತುಪ್ಪ ಹಾಕಿ ಈಗ ಉಂಡೆನ ರೆಡಿ ಮಾಡಬೇಕು. ಇದು ಏನಪ್ಪಾ ಅಂದ್ರೆ ಎಲ್ಲ 1:1 ಅನ್ನೋಂಗೆ 1 ಕಪ್ ಗೋಧಿ ಹಿಟ್ಟು, 1 ಕಪ್ ಚಿರೋಟಿ ರವೆ, 1 ಕಪ್ ಬೆಲ್ಲ, 1 ಕಪ್ ಕೊಬ್ಬರಿ, 1 ಕಪ್ ತುಪ್ಪ, ಎಲ್ಲ ಒಂದೇ ಅಳತೆ. ಮೇಲ್ಗಡೆ ರುಚಿಗೆ ಗೋಡಂಬಿ, ಏಲಕ್ಕಿ, ನಮ್ಗೆ ಎಷ್ಟು ಬೇಕು ಅಷ್ಟು ಅದೆಷ್ಟು ಬೇಕಷ್ಟು ಹಾಕೋಬಹುದು. ಏಲಕ್ಕಿ, ಗೋಡಂಬಿ. ಶುರು ಮಾಡೋಣ. ಇವಾಗ ಇದನ್ನೆಲ್ಲ ಹುರ್ಕೊಳಕ್ಕೆ ಬಾರ್ತಿ ಕೈ ಕೊಡ್ತೀವಿ. ಫಸ್ಟು ಚಿರೋಟಿ ರವೆ ಹುರ್ಕೋಬೇಕು ಗಮ್ ಬರಕ್ಕೆ. 1 ಕಪ್ ಚಿರೋಟಿ ರವೆನ ಬಾಣಲೆಗೆ ಹಾಕೊಳ್ಳೋದು. ಎಲ್ಲ ಅಳತೆ 1:1:1:1 ಅಂತರ. ಇದು ಬಣ್ಣ ಚೇಂಜ್ ಆಗ್ಬೇಕಾ? ಬಣ್ಣ ಚೇಂಜ್ ಆಗಬೇಕು. ಹೊಂಬಣ್ಣಕ್ಕೆ ರವೆ ಚೆನ್ನಾಗಿ ಹುರ್ಕೋಬೇಕು. ರವೆ ಇವಾಗ ಹೊಂಬಣ್ಣಕ್ಕೆ ಇದಾಗಿದೆ. ಇವಾಗ ತೆಗೆದು ಪಾತ್ರೆಗೆ ಹಾಕೋಬೇಕು. ಇವಾಗ ಗೋಧಿ ಹಿಟ್ಟು ಹಾಕೊಂಡು ಹುರ್ಕೋಬೇಕು. ಎಲ್ಲ ಹುರ್ಕೊಂಡು ಆಮೇಲೆ ಬೆಲ್ಲ ಕರ್ಗಕ್ಕೆ ಇಡಬೇಕು. ರವೆ ಹಂಗೆ ಹೊಂಬಣ್ಣಕ್ಕೆ ಬರಬೇಕು ಗೋಧಿ. ಇವಾಗ ಹೊಂಬಣ್ಣಕ್ಕೆ ಬಂತು. ಇದನ್ನ ತೆಗೆದು ಪಾತ್ರೆಗೆ ಹಾಕೋಬೇಕು. 2 ಮಿಕ್ಸ್ ಮಾಡಬಾರ್ದು, ಬೇರೆ ಬೇರೆ ಇಟ್ಕೋಬೇಕು. ರವೆ ಬೇಯೋದು ನಿಧಾನ. ಇವಾಗ ಬೆಲ್ಲ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಬೆಲ್ಲ ಕರ್ಗೋಷ್ಟು ರವೆ ಬೇಯಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಹಾಕು ಕರೆಕ್ಟಾಗಿ. ಒಲೆ ಮೇಲೆ ಇಡಮ್ಮ. ಇವಾಗ ಬೆಲ್ಲದ ಪಾಕ ಕರಗ್ತಾ ಇದೆ. ಬೆಲ್ಲ ಕರಗಿದ್ಮೇಲೆ ನೀರು ಒಂಚೂರು ಕುದಿಕ್ ಬಂದಾಗ ರವೆನ ಹಾಕಿ ರವೆ ಬೇಯಿಸ್ಕೋಬೇಕು. ರವೆ ಬೇಯೋದು ನೀರಿನಲ್ಲಿ ಬೆಲ್ಲದ ಜೊತೆಗೆ 1 ನಿಮಿಷ ನಿಧಾನ. ಆಮೇಲೆ ಗೋಧಿ ಹಿಟ್ಟು ಹಾಕ್ತೇವೆ. ಪಾಕ ರೆಡಿಯಾಗಿದೆ. ಬೆಲ್ಲ ಕರಗಿದ್ರೆ ಸಾಕು, ರವೆ ಹಾಕಬೇಕು. ರವೆ ಹಾಕಿ ಮೊದಲನೇದಾಗಿ ಬೆಲ್ಲದಲ್ಲಿ ರವೆ ಹಾಕೊಂಡು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಇವಾಗ ತುಪ್ಪ ಹಾಕ್ಬೇಕು. ಅದಕ್ಕೆ ತುಪ್ಪ ಅಷ್ಟು ಹಾಕ್ಬೇಕು. ಎಲ್ಲ ತುಪ್ಪ ಹಾಕಿ ಇವಾಗ ಗೋಧಿ ಹಿಟ್ಟು ಹಾಕ್ಬೇಕು. ಇವಾಗ ಒಣ ಕೊಬ್ಬರಿ ಹಾಕ್ಬೇಕು. ತುಪ್ಪ ಹಾಕಿದ ನಂತರ ಮೊದಲನೇದಾಗಿ ಒಣ ಕೊಬ್ಬರಿ ಹಾಕ್ಬೇಕು. ಮೊದಲು ಒಣ ಕೊಬ್ಬರಿ ಹಾಕಿ ಇವಾಗ ಗೋಧಿ ಹಿಟ್ಟು ಹಾಕಿ ಇವಾಗ ಎಲ್ಲ ಸೇರ್ಕೊಂಡು ಅದು ಆಗತ್ತೆ. ಇವಾಗ ಗೋಧಿ ಹಿಟ್ಟನ್ನ ಕೆಳಗಡೆ ಇಳಿಸ್ಕೋಬೇಕು. ಇಷ್ಟ ಆಗ್ಬಿಟ್ರೆ ಸಾಕು. ಇಷ್ಟ ಆದ್ರೆ ಆಗೋಯ್ತು. ಗುಳು ಪಾವಟೆ ರೆಡಿ. ನೀವು ನಿಮ್ಮ ವೀಕ್ಷಕರಿಗೆ ಸುಲಭದ್ದೇ ತೋರಿಸೋದು. ಇವಾಗ ಇದಕ್ಕೆ ಏಲಕ್ಕಿ ಹಾಕಿ
ಗೋಡಂಬಿ ಕರ್ದು ಹಾಕಿದ್ರೆ ತುಂಬ ಒಳ್ಳೆ ರುಚಿ ಆಗತ್ತೆ. ಏಲಕ್ಕಿ ಹಂಗೆ ಹಾಕೋದು, ಗೋಡಂಬಿ ಮಾತ್ರ ತುಪ್ಪದಲ್ಲಿ ಕರ್ದು ಹಾಕಬೇಕು. ಆಮೇಲೆ ಆಫ್ ಮಾಡ್ಬಿಡಪ್ಪ ಈಗ. ಕೆಳಗಡೆ ಇಳಿಸ್ಬೇಕು ಇವಾಗ. ಓ ನೋಡಿ, ಸಕ್ಕರೆದಲ್ಲ ಇದು, ಬೆಲ್ಲದ್ದು ಗುಳ್ಪಾವಟೆ ಅಂದ್ರೆ ಗೋಧಿ ಲಾಡು ತರ ಗುಳ್ಪಾವಟೆ. ಇವಾಗ ತುಪ್ಪ ಹಾಕಿ ಗೋಡಂಬಿ ಕರ್ಕೋಬೇಕು. ತುಪ್ಪ ಹಾಕಿದ್ವಿ ಗೋಡಂಬಿ ಕರ್ಕೊಳಕ್ಕೋಸ್ಕರ. ಕಾದ್ಮೇಲೆ ಗೋಡಂಬಿ ಹಾಕೋಬೇಕು. ಪರವಾಗಿಲ್ಲ ಹೇಳಿ. ಚಕ್ಲಿ ಒಂದು 30, ನಿಪ್ಪಟ್ಟು ಒಂದು 30, ತೇಂಗುಳ್ 30, ಓಂ ಪುಡಿ 1 kg, ಖಾರ ಸೇವು. ಗೋಡಂಬಿ ಕರಿಯಕ್ಕೆ ಎಣ್ಣೆ ತುಪ್ಪ ಕಾಯ್ತಾ ಇದೆ, ಹಾಕೋಬೇಕು. ಇವಾಗ ರೆಡಿ ಆಗಿದೆ. ತುಪ್ಪನೆಲ್ಲ ಈ ಗೋಧಿ ಹಿಟ್ಟಿನ ಗುಳ್ಪಾವಟೆ ಮೇಲೆ ಹಾಕಬೇಕು. ಇವಾಗ ಹದ ಸರಿಯಾಗಿದೆ. ತೆಗೆದು ಉಂಡೆ ಕಟ್ಟಿ ಕಾಣ್ತಾ ಇದೆ. ತಿನ್ನೋದಕ್ಕೆ ಬಹಳ ರುಚಿ, ಬಿಸಿ ಬಿಸಿಯಾಗಿ ತಿನ್ಬಿಡ್ಬೇಕು. ಬಾಣಲೆಯಿಂದ ತೆಗೆದು ಒಂದು ಸ್ಟೀಲ್ ಬವಲ್ಗೆ ಹಾಕೊಂಡು ಕಟ್ಟಕ್ಕೆ ಶುರು ಮಾಡ್ಬೇಕು. ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಹೊತ್ತು ಆರಕ್ ಬಿಟ್ಟು ಆಮೇಲೆ ಕಟ್ಟಬೇಕು. ಬಂತು ಇವಾಗ ಉಂಡೆ ಕಟ್ಟೋದಾ? ಉಂಡೆ ಕಟ್ಟೋದು ಇವಾಗ ಸ್ವಲ್ಪ ಸ್ವಲ್ಪ ತಗೊಂಡು, ಸ್ವಲ್ಪ ಬಿಸಿ ಇರುತ್ತೆ. ಆರ್ತು ಉಂಡೆ ಕಟ್ಟಿ ಇಟ್ಕೋಬೇಕು. ಕಾಫಿ ಕುಡಿತೀಯಪ್ಪ? ಅಲ್ಲಿ ಆಗ್ತಾ ಇತ್ತು, ಕುಡಿಬೇಕು. ಸಾರು ಕುಡಿಯಲ್ವಲ್ಲ, ಅದಕ್ಕೆ. ಇಷ್ಟು ಉಂಡೆ ಅದು ಅಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಏನು ಜಾಸ್ತಿ ಎಕ್ಸ್ಪೆನ್ಸು ಇಲ್ಲ. ಹೌದು. ಗುಳ್ಪಾವಟೆ ಗೋಧಿದು ಲಾಡು. ಇದು ಈ ಸ್ವೀಟ್ ಗುಳ್ಪಾವಟೆ ಅಂತ ನಮ್ಮ ಕರ್ನಾಟಕದಲ್ಲಿ ಎಲ್ಲರ ಮನೇಲೂ ಬೇಗ ಮಾಡ್ಕೊಂಡು ತಿನ್ನೋ ಅಂತ ತಿಂಡಿ. ಬಹಳ ರುಚಿಕರವಾದ್ದು. ನೀವು ಮಾಡಿಕೊಂಡು ತಿಂದು ನಮಗೆ ಕಾಮೆಂಟ್ಸ್ ಹಾಕಿ. ಗುಳ್ಪಾವಟೆ ಇದು ಮಹಾರಾಷ್ಟ್ರೀಯನ್, ಮರಾಠಿ ಶೈಲಿ, ತಂಜಾವೂರು ಶೈಲಿ ಅಂತ ಹೇಳಿದ್ರು. ಮಾಡಿ ತೋರಿಸಿದ್ದಾರೆ. ಗೋಧಿದು ಬೆಲ್ಲದ್ದು ಟೇಸ್ಟ್ ಮಾಡೋಣ. ಏನಂದರೆ ಇಷ್ಟು ಸುಲಭವಾಗಿ ಮಾಡ್ಕೋಬೋದು ಉಂಡೆಗಳು. ಇದು ಬೇರೆ ಗುಳ್ಪಾವಟೆ ನಾನು ಕೇಳಿದ್ದೇ ಇಲ್ಲ. ಗೋಧಿದು ಬೆಲ್ಲದ್ದು ಚಿರೋಟಿ ರವೆ. ಅಳತೆ ಎಷ್ಟು ಈಸಿ ಇದೆ, ಎಷ್ಟು ಸುಲಭ ಮಾಡ್ಕೋಬೋದು. ಲಂಚ್ ಬಾಕ್ಸ್ ರೆಸಿಪಿ ಕೇಳ್ತಾ ಇದ್ರಿ, ಸಿಕ್ಬಿಡ್ತು. ಟೇಸ್ಟ್ ಮಾಡೋದು ಬಾಕಿ ಇವಾಗ. ಮಾಡ್ಬಿಡೋಣ. ಒಂದೊಂದು ಊರು, ಒಂದೊಂದು ಜಿಲ್ಲೆ, ಒಂದೊಂದು ರಾಜ್ಯ, ದೇಶ, ಪ್ರತಿಯೊಂದು ಕಡೆನೂ ಆ ಹವಾಮಾನಕ್ಕೆ ಅನುಗುಣವಾಗಿ, ಆ ಒಂದು ನೆಲೆಗೆ ಅನುಗುಣವಾಗಿ ತಿನಿಸುಗಳು, ಡಿಶ್ಗಳು ಬರ್ತವೆ. ಹಾಗೆಯೇ ಇದು ತಂಜಾವೂರು ಶೈಲಿ, ಮರಾಠಿ ಶೈಲಿ, ಗುಳ್ಪಾವಟೆ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಇಷ್ಟ ಆಗಲಿ ಅಂದ್ಬಿಟ್ಟು ನೀವೇ ಕಾಮೆಂಟ್ ಹಾಕಿದ್ದಕ್ಕೆ ಮಾಡಿ ತೋರಿಸ್ಬಿಟ್ರು. ನಾನು ಟೇಸ್ಟ್ ಮಾಡಿ ಹೇಳಿಬಿಟ್ಟೆ. ಅದ್ಭುತವಾಗಿದೆ. ಎಲ್ಲ ಸಮ ಪ್ರಮಾಣ, ಜಾಸ್ತಿ ಮುಕ್ಕೊಡಿ ಸ್ವೀಟ್ ಇಲ್ಲ. ನೋಡ್ತಿದ್ದಾಗೇ ಒಂದು ಗುಳುಪಾವಟೆ ಹಂಗೆ ಗುಳುಮಾಯಿತು. ಇಂಥದ್ದು ನೀವು ಕೂಡ ಗುಳುಮ್ ಮಾಡ್ಕೊಳ್ಳಿ, ನಮ್ಗೆ ಹೇಳಿ ಯಾವ ಥರ ಬಂದು ಅಂತ. ಆಲೆಬಾಮವ್ರಿಗೆ ಹೇಳ್ಬಿಟ್ಟು ಇದೇ ರೀತಿ ಹಳೇ ರೆಸಿಪಿಗಳು ನಿಮಗೆ ಸುಲಭ ಆಗುವಂಥದ್ದು ಮಾಡಿಸ್ತಾನೆ ಇರೋಣ. ಮತ್ತೆ ಮುಂದಿನ ಸಲಿಗೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.